पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋಗೆ ಲೈಕ್ ಮಾಡಲೇಬೇಕು ನೀವು, ಏಕೆಂದರೆ ನಾನು ಓದ್ತಾ ಇರೋದು ಇವತ್ತು ರಾಯರ ಚರಿತ್ರೆ. ಇವತ್ತಿಗೆ 5ನೇ ವಾರ. ನಾನು ಇನ್ನ 4 ಎಪಿಸೋಡ್ ಏನು ಮಾಡಿದ್ದೀನಿ ಅದನ್ನು ಯಾರು ಇನ್ನು ಕೇಳಿಸ್ಕೊಂಡಿಲ್ವೋ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಸಿಗುತ್ತೆ. ನೀವು ಆ ಎಪಿಸೋಡ್ಗಳನ್ನ ನೋಡ್ಕೊಂಡು ಇದನ್ನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ರಾಯರ ಚರಿತ್ರೆ ಅರ್ಥ ಆಗುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಅಂದು ವೆಂಕಟನಾಥನು ಸ್ವಾಮಿಗಳ ಶಾಲು ತನ್ನ ಮೈಮೇಲಿರುವುದನ್ನು ಕಂಡು ಎದರುತ್ತಾ ಅದನ್ನು ಮಡಿಸಿಟ್ಟುಕೊಂಡು ತಂದು ಸ್ವಾಮಿಗಳಿಗೆ ಎಲ್ಲಾ ವಿಷಯವನ್ನು ಅರಿಕೆ ಮಾಡಿಕೊಳ್ಳಬೇಕೆಂದು ಸ್ವಾಮಿಗಳ ಬರುವಿಕೆಯನ್ನು ಕಾಯುತ್ತಾ ಸುಮ್ಮನೆ ಕುಳಿತಿದ್ದರು. ಅವನ ಸಹಪಾಠಿಗಳಿಗೆ ವೆಂಕಟನಾಥನು ಸ್ವಾಮಿಗಳ ಶಾಲನ್ನು ಕದ್ದು ಉಪಯೋಗಿಸುತ್ತಿದ್ದಾನೆ ಎಂದು ಸುಳ್ಳು ಕಲ್ಪನೆಯ ವಿಚಾರ ಹೇಗೋ ತಿಳಿದು ಹೋಯಿತು. ಅವರೆಲ್ಲರಿಗೂ ಈಗ ವೆಂಕಟನಾಥನ ವಿರುದ್ಧ ಸ್ವಾಮಿಗಳ ಬಳಿ ಚಾಡಿ ಹೇಳಲು ಒಳ್ಳೆ ಅವಕಾಶ ಸಿಕ್ಕಂತಾಯಿತು. ಶ್ರೀಗಳವರು ಬಂದವರೇ ನೇರವಾಗಿ ಪಾಠವನ್ನು ಪ್ರಾರಂಭಿಸಿಯೇ ಬಿಟ್ಟರು. ಹಾಗೂ ತಾವು ಇಂದಿನ ದಿನ ಹೇಳಿದ ಪಾಠಕ್ಕೆ ಸಂಬಂಧಿಸಿದ ಸಂಶಯವನ್ನು ಪರಿಹರಿಸಿ ವೆಂಕಟನಾಥನು ಎಷ್ಟು ಸೊಗಸಾಗಿ ಸಮಂಜಸಪೂರ್ವಕವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಎಂದು ಬಾಯಿ ತುಂಬ ಶ್ಲಾಘಿಸಿ ಕೊಂಡಾಡಿದರು. ಅಲ್ಲದೆ ಚಳಿಯಲ್ಲಿ ನಡುಗುತ್ತಿದ್ದ ಮಲಗಿದ್ದ ಅವನಿಗೆ ತಾವೇ ತಮ್ಮ ಶಾಲು ಒದಿಸಿ ಬಂದ ವಿಷಯವನ್ನು ತಿಳಿಸಿದರಲ್ಲದೆ ಅಂತಹ ಶಿಷ್ಯ ದೊರೆತದ್ದು ತಮ್ಮ ಪೂರ್ವ ಜನ್ಮದ ಸುಕೃತವೆಂದು ಅವನನ್ನು ಮತ್ತೆ ಮತ್ತೆ ಹಾಡಿ ಹೊಗಳಿದರು. ನಂತರ ಶ್ರೀಗಳವರು ಮಠದ ದಿವಾನರಿಂದ ಮತ್ತೊಂದು ಹೊಸ ಶಾಲನ್ನು ತರಿಸಿ ಅವನಿಗೆ ಒದಿಸಿ ಅವನಿಗೆ ಪರಿಮಳಾಚಾರ್ಯ ಎಂಬ ಬಿರುದನ್ನಿತ್ತು ಸನ್ಮಾನಿಸಿದರು. ಹೀಗೆ ಅಸೂಯಪರರಾದ ಅವನ ಇತರೆ ಸಹಪಾಠಿಗಳಿಗೆ ಚಾಡಿ ಹೇಳಲು ಅವಕಾಶವೂ ಬಾರದಂತೆ ಶ್ರೀಗಳವರು ಎಲ್ಲರ ಬಾಯಿ ಮುಚ್ಚಿಸಿದಂತಾಯಿತು. ಅವರ ಕುತಂತ್ರವು ವಿಫಲವಾಗಿ ವೆಂಕಟನಾಥನ ಕೀರ್ತಿಯು ಎಲ್ಲ ಕಡೆ ಹರಡುವಂತಾಯಿತು. ಹಾಗೂ ಅವನು ಶ್ರೀಗಳವರ ಅಚ್ಚುಮೆಚ್ಚಿನ ಶಿಷ್ಯನೂ ಆದನು. ಮೊದಲಿನಿಂದಲೂ ಎಲ್ಲ ಮಠದ ಸ್ವಾಮಿಗಳು ದೇಶಾಟನೆ ಮಾಡುವುದು ಅನೂಚನವಾಗಿ ನಡೆದುಕೊಂಡು ಬಂದು ಒಂದು ಪದ್ಧತಿ. ಇದರಿಂದ ಒಂದೇ ಕಲ್ಲಿನಿಂದ 2 ಹಕ್ಕಿಗಳನ್ನು ಹೊಡೆದಂತಾಗುತ್ತಿತ್ತು. ಈ ರೀತಿಯ ದೇಶ ಸಂಚಾರದಿಂದ ಮೊದಲನೆಯದಾಗಿ ಧರ್ಮ ಪ್ರಚಾರ ಕಾರ್ಯವಾಗುತ್ತಿತ್ತು. ಪ್ರತಿವಾದಿಗಳು ವಾದದಲ್ಲಿ ಸೋಲಿಸುವುದರ ಮುಖಾಂತರ ಸರಿಯಾದ ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಹರಡಿದಂತಾಗುತ್ತಿತ್ತು. ಇಂತಹ ವಾದ ವಿವಾದಗಳು ಪಂಡಿತರ ಸಭೆಗಳು ವಿದ್ವಾಂಸರ ಮನೋರಂಜನೆಯಾಗುತ್ತಿತ್ತು. ಅವರವರ ವಿದ್ಯಾ ಪ್ರತಿಭೆಗಳು ಬೆಳಕಿಗೆ ಬರುತ್ತಿದ್ದವು. ಸೋತವರು ಗೆದ್ದವರಿಗೆ ಜಯಪತ್ರ ಬರೆದುಕೊಟ್ಟು ಮೊದಲೇ ಕರಾರು ಪತ್ರ ಮಾಡಿಕೊಂಡಂತೆ ತಮ್ಮ ಎಲ್ಲಾ ಬಿರುದುಗಳನ್ನು ಕಿಲ್ಲತ್ತುಗಳನ್ನು ಒಪ್ಪಿಸಿ ಕೆಲವು ವೇಳೆ ಅವರ ಶಿಷ್ಯರೂ ಸಹ ಆಗುತ್ತಿದ್ದರು. ಸಾಮಾನ್ಯವಾಗಿ ಇಂತಹ ಚರ್ಚೆಗಳು ವಾದವಿವಾದಗಳು ಗುರುಪೀಠ ದೇವ ಮಂದಿರ ರಾಜರ ಆಸ್ಥಾನಗಳಲ್ಲಿ ನಡೆಯುತ್ತಿದ್ದವು. ದೊರೆಗಳು ಗೆದ್ದವರಿಗೆ ಬಿರುದು ಬಾವಲಿಗಳನ್ನು ಕೊಟ್ಟು ಗೌರವಿಸುತ್ತಿದ್ದರು. ರಾಜಾಶ್ರಯವೂ ದೊರೆತು ಅವರ ಜೀವನ ತಾಪತ್ರಯವಿಲ್ಲದೆ ಸಾಗುತ್ತಿತ್ತು. ಎರಡನೆಯದಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟಿಗೆ ನಡೆದಂತೆ ಎನ್ನುವ ಮಾತಿನಂತೆ ಸ್ವಾಮಿಗಳಿಗೆ ಈ ರೀತಿಯ ಪ್ರವಾಸದಿಂದ ಪುಣ್ಯ ಪ್ರಾಪ್ತಿಯೂ ಆಗುತ್ತಿತ್ತು. ತೀರ್ಥಕ್ಷೇತ್ರಗಳಲ್ಲಿ ಪರಮಾತ್ಮನನ್ನು ಆರಾಧಿಸುವ ಪುಣ್ಯವೂ ದೊರೆಯುತ್ತಿತ್ತು. ಐಹಿಕ ಹಾಗೂ ಪರಮಾರ್ಥಿಕ ಲಾಭಗಳ ಜೊತೆಗೆ ಆರ್ಥಿಕ ಪ್ರಯೋಜನವೂ ಆಗುತ್ತಿತ್ತು. ಮಠಕ್ಕೆ ದಾನವಾಗಿ ಬಂದ ಭೂಮಿ ಕಾಣಿಕೆಗಳನ್ನು ಪರಿಶೀಲಿಸುವುದರಿಂದ ಅವುಗಳಲ್ಲಿ ದುರಸ್ತಿ ಪಡಿಸಿ ಹೆಚ್ಚಿನ ಲಾಭ ಪಡೆಯುವಂತೆಯೂ ಮಾಡಬಹುದಾಗಿತ್ತು. ಹಾಗಾಗಿ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಚಾತುರ್ಮಾಸ್ಯ ವ್ರತಾಚರಣೆಯ ನಂತರ ಸಂಚಾರಕ್ಕೆ ಹೊರಟರು. ಈ ಬಾರಿ ಅವರು ತಮ್ಮ ಮೆಚ್ಚಿನ ಶಿಷ್ಯ ವೆಂಕಟನಾಥನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದರು. ಅವನಿಗೂ ಇದೊಂದು ಅಪೂರ್ವವಾದ ಸುಸಂದರ್ಭ ಒದಗಿ ಬಂತಂತಾಗಿತ್ತು. ಅವನು ಪರಮಾನಂದದಿಂದ ಶ್ರೀಗಳವರ ಜೊತೆಯಲ್ಲಿ ಹೊರಟನು. ಗುರುಗಳು ತಮ್ಮ ದೇವತಾ ವಿಗ್ರಹಗಳನ್ನೆಲ್ಲ ಶಿಷ್ಯರ ತಲೆಯ ಮೇಲೆ ಒರೆಸಿಕೊಂಡು ಹೊರಟರು. ಇತರ ಪರಿಕರಗಳು ಪೂಜಾ ಸಾಮಾನುಗಳನ್ನೆಲ್ಲ ಮೇನೆ ಒಂಟೆ ಎತ್ತಿನ ಗಾಡಿಗಳಲ್ಲಿ ಸಾಗಿಸಿಕೊಂಡು ಹೊರಟರು. ಅವರೊಡನೆ 100 ಶಿಷ್ಯರು ಪಂಡಿತರು ವಿದ್ಯಾರ್ಥಿಗಳು ನಡೆದು ಹೊರಟರು. ಮೊದಲು ಪ್ರಸಿದ್ಧವಾದ ಮನ್ನಾರಗುಡಿ ಎಂಬ ಶ್ರೀಕೃಷ್ಣ ಕ್ಷೇತ್ರಕ್ಕೆ ಬಂದರು. ಅಲ್ಲಿರುವ ಹರಿದ್ರಾ ನದಿ ತೀರದಲ್ಲಿರುವ ರಾಜ ಮನ್ನಾರು ದೇವಾಲಯದಲ್ಲಿ ಬಿಡಾರ ಮಾಡಿದರು. ಪುರಜನರು ಬಂದು ಶ್ರೀಗಳವರ ದರ್ಶನ ಪಡೆದುಕೊಂಡರು. ಆದರೆ ತಾನೇ ಶ್ರೇಷ್ಠ ಪಂಡಿತನೆಂಬ ಅಹಂಕಾರದಿಂದ ಮೆರೆಯುತ್ತಿದ್ದ ಶಂಭು ಪಂಡಿತನೆಂಬ ಅದ್ವೈತ ಪ್ರತಿಪಾದಕನೊಬ್ಬನು ಮಾತ್ರ ಶ್ರೀಗಳವರ ದರ್ಶನಕ್ಕೆ ಬರಲಿಲ್ಲ. ಅದರ ಬದಲಿಗೆ ತನ್ನ ಗೆಳೆಯನ ಮೂಲಕ ಅವನು ಸ್ವಾಮಿಗಳ ಜೊತೆ ಚರ್ಚೆಗೆ ಬರುವುದಾಗಿ ಹೇಳಿ ಕಳುಹಿಸಿದನು. ಶ್ರೀಗಳವರು ಸಂತೋಷದಿಂದ ವಾದಕ್ಕೆ ಒಪ್ಪಿಕೊಂಡು ತಮ್ಮ ನೆಚ್ಚಿನ ಶಿಷ್ಯ ವೆಂಕಟನಾಥನನ್ನು ನೇಮಿಸಿದರು.
ನಂತರ ಗುರು ಹಿರಿಯರು ವಿದ್ವಾಂಸರು ಹಾಗೂ ಶ್ರೀ ಸುಧೀಂದ್ರರ ಸಮ್ಮುಖದಲ್ಲಿ ಶಂಭು ಪಂಡಿತನಿಗೂ ವೆಂಕಟನಾಥನಿಗೂ ತತ್ವಮಸಿ ಎಂಬ ವಾಕ್ಯದ ಬಗ್ಗೆ ವಾಕ್ಯಾರ್ಥವೂ ಪ್ರಾರಂಭವಾಯಿತು. ಭಾರತೀಯ ಷಡ್ದರ್ಶನಗಳ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಹೇಳುತ್ತದೆ. ದ್ವೈತ ತತ್ವವು ಇದನ್ನೇ ಪ್ರತಿಪಾದಿಸುವುದರಿಂದ ಇದು ಅದ್ವೈತ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಶ್ರೀ ಮಧ್ವಾಚಾರ್ಯರು ಈ ದ್ವೈತ ಭಾವವನ್ನು ಆಗಮ ಪ್ರಮಾಣಗಳಿಂದ ಸ್ವೀಕರಿಸಿ ಸೃಷ್ಟೀಕರಿಸಿ ತಮ್ಮ ದ್ವೈತ ಸಿದ್ಧಾಂತವನ್ನು ಇಡೀ ಭಾರತ ದೇಶದಲ್ಲಿಯೇ ಮೊಳಗುವಂತೆ ಮಾಡಿದರು. ವೆಂಕಟನಾಥನಿಗೂ ಶಂಭು ಪಂಡಿತನಿಗೂ ವಾದ ವಿವಾದಗಳು ಪ್ರಾರಂಭವಾಗಿ ಶಂಭು ಪಂಡಿತನು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ ಈ ಅದ್ವೈತ ಪರವಾಕ್ಯಗಳ ಅರ್ಥವೇನು ಎಂದು ಕೇಳಿದನು. ಅವಕ್ಕೆಲ್ಲ ವೆಂಕಟನಾಥನು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಿಂದ ಅನೇಕ ಉದಾಹರಣೆಗಳ ಮೂಲಕ ಸಾಧಿಸಿ ಉತ್ತರಿಸಿದನು. ವೆಂಕಟನಾಥನು ವಾದಿಸಿದ ರೀತಿ ಅವನ ತೀಕ್ಷ್ಣ ಬುದ್ಧಿ, ಅವನು ವಿಷಯಗಳನ್ನು ಮಂಡಿಸಿದ ರೀತಿಗಳೆಲ್ಲವನ್ನೂ ನೋಡಿ ಸ್ವತಃ ಶಂಭು ಪಂಡಿತನೇ ತನ್ನ ಸೋಲನ್ನು ಒಪ್ಪಿಕೊಂಡು ಶ್ರೀಗಳ ಪಾದಗಳಿಗೆ ಶರಣಾಗತನಾದನು. ಇದರಿಂದ ಶ್ರೀ ಸುಧೀಂದ್ರರಿಗೂ ಮಹಾದಾನಂದವಾಗಿ ಜನ ಕಿಕ್ಕಿರಿದ ಸಭೆಯಲ್ಲಿ ವೆಂಕಟನಾಥನು ತನ್ನ ವಾದವನ್ನು ಸಮರ್ಥಿಸಲು ಮಹಾಭಾಷ್ಯ ವಾಕ್ಯಗಳನ್ನು ಸೂಕ್ತವಾಗಿ ಉದಹರಿಸಿದ್ದರಿಂದ ಅವನಿಗೆ ಮಹಾಭಾಷ್ಯ ವೆಂಕಟಾಚಾರ್ಯ ಎಂಬ ಬಿರುದನ್ನು ದಯಪಾಲಿಸಿದರು. ಇದರಿಂದ ವೆಂಕಟನಾಥನ ಪ್ರತಿಭೆ ಇನ್ನೂ ಹೆಚ್ಚು ಪ್ರಕಾಶಮಾನವಾಯಿತು. ಚಿನ್ನವನ್ನು ಪುಟಕ್ಕಿಟ್ಟಂತಾಯಿತು. ಅವನು ಸ್ವಾಮಿಗಳಿಗೆ ಇನ್ನೂ ಹತ್ತಿರನಾದನು. ಮುಂದೆ ಶ್ರೀಗಳವರು ತಮ್ಮ ಪರಿವಾರ ಸಹಿತ ಪ್ರಯಾಣ ಮುಂದುವರಿಸಿ ತಾಂಜಾವೂರಿಗೆ ಬಂದರು. ಅಲ್ಲಿ ರಾಜನಾಗಿದ್ದ ರಘುನಾಥ ನಾಯಕನು ಸ್ವತಃ ವಿದ್ವಾಂಸ, ದೈವಭಕ್ತ ಹಾಗೂ ಕಲಾಪೋಷಕನೂ ಆಗಿದ್ದನು. ಅವನ ಮಂತ್ರಿ ಗೋವಿಂದ ದೀಕ್ಷಿತರು ಮಹಾಪಂಡಿತರು. ಇವನ ಮಗ ಯಜ್ಞನಾರಾಯಣ ದೀಕ್ಷಿತನು ಉದ್ದಾಮ ಪಂಡಿತರಾಗಿದ್ದು ತಂದೆಯ ಮರಣಾನಂತರ ತಾವೇ ಮಂತ್ರಿಯೂ ರಾಜಗುರುವೂ ಆಗಿದ್ದರು. ಇವರು ಸಹ ಎಲ್ಲಾ ವಿದ್ವಾಂಸರಿಗೂ ಕಲಾವಿದರಿಗೂ ಆಶ್ರಯದಾತರಾಗಿದ್ದರು. ಹಿಂದೆ ರಾಜನಾದ ರಘುನಾಥ ನಾಯಕನು ಶ್ರೀ ವಿಜಯೀಂದ್ರರನ್ನು ಒಂದು ಸಂದರ್ಭದಲ್ಲಿ ಸನ್ಮಾನಿಸಿದ್ದರು. ಈ ಬಾರಿಯೂ ಸಹ ಅವನ ಶಿಷ್ಯರಾದ ಶ್ರೀ ಸುಧೀಂದ್ರರನ್ನು ಹಾಗೂ ಅವರ ಪರಿವಾರದವರನ್ನು ರಾಜಮರ್ಯಾದೆಯಿಂದ ಸ್ವಾಗತಿಸಿ ಆದರದಿಂದ ಸತ್ಕರಿಸಿದರು. ಸ್ವಾಮಿಗಳನ್ನು ಗೌರವಿಸಲು ಯಜ್ಞನಾರಾಯಣ ದೀಕ್ಷಿತರು ಶ್ರೀಗಳವರು ಇಳಿದುಕೊಂಡಿದ್ದ ಬಿಡಾರಕ್ಕೆ ಬಂದರು. ಉಭಯತರು ಯೋಗಕ್ಷೇಮ ಸಮಾಚಾರವನ್ನು ಮಾತನಾಡುತ್ತಿದ್ದರು. ಆಗ ವೆಂಕಟನಾಥನು ವೀಣೆ ನುಡಿಸುತ್ತಿದ್ದನು. ಸ್ವತಃ ವೀಣಾ ವಿದ್ವಾಂಸರಾಗಿದ್ದ ಯಜ್ಞನಾರಾಯಣ ದೀಕ್ಷಿತರು ಕುತೂಹಲದಿಂದ ವೀಣೆ ನುಡಿಸುತ್ತಿದ್ದರೋ ಯಾರೆಂದು ಕೇಳಿದರು. ಶ್ರೀಗಳವರು ವೆಂಕಟನಾಥನ ಹೆಸರನ್ನು ಹೇಳಿದರು. ದೀಕ್ಷಿತರು ಅವನ ಗಾನ ಪ್ರೌಢಿಮೆಯನ್ನು ಬಾಯ್ತುಂಬ ಹೊಗಳುತ್ತಿದ್ದರು. ಅಷ್ಟರಲ್ಲಿ ವೆಂಕಟನಾಥನು ವೀಣಾವಾದನವನ್ನು ನಿಲ್ಲಿಸಿ ಗುರುಗಳಿಗೆ ನಮಸ್ಕರಿಸಿ ಹೋಗಲು ಬಂದರು. ಶ್ರೀಗಳವರು ಇಬ್ಬರನ್ನು ಪರಸ್ಪರ ಪರಿಚಯ ಮಾಡಿಸಿದರು. ಇಬ್ಬರು ಬಹುಕಾಲದ ಗೆಳೆಯರಂತೆ ಕಾಕತಾಳೀಯ ನ್ಯಾಯದ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆಸಿದರು. ಅವರಿಬ್ಬರ ಚರ್ಚಾ ರೀತಿಯನ್ನು ಕೇಳಿದ ಸ್ವಾಮಿಗಳು ಅವರಿಬ್ಬರಿಗೂ ವಾಕ್ಯಾರ್ಥ ನಡೆದರೆ ತುಂಬಾ ಸೊಗಸಾಗಿರುವುದೆಂದು ತಿಳಿಸಿದರು. ಇದಕ್ಕೆ ಒಪ್ಪಿದ ದೀಕ್ಷಿತರು ವೆಂಕಟನಾಥನನ್ನು ತತ್ವಮಸಿ ಮುಂತಾದ ವಾಕ್ಯಗಳ ಬಗ್ಗೆ ಚರ್ಚೆ ಮಾಡಲು ಕೇಳಿಕೊಂಡರು. ಶ್ರೀಗಳವರು ರಾಜ ರಘುನಾಥ ನಾಯಕನನ್ನು ಒಪ್ಪಿಸಿ ಅದಕ್ಕೆ ಒಂದು ದಿನ ನಿಶ್ಚಿತಪಡಿಸಿದರು. ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಪ್ರತಿ ವಾರ ನಾನು 5-5 ಪೇಜು ಓದ್ತಾ ಇದ್ದೀನಿ. ಸೊ ನೀವು ಮೊದಲಿಂದ ಕೇಳಿಸ್ಕೊಬಂದ್ರೆ ಪ್ರತಿಯೊಂದು ವಾಕ್ಯನೂ ಕೂಡ ನೀವು ಕೇಳಿಸ್ಕೊಳ್ಬೋದು, ಅರ್ಥ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಏನಾದ್ರು ಕೇಳಿಸ್ಕೊಂತು ಅಂತ ಅಂದರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಐಕಾರ್ಡಲ್ಲಿ ನಾನು ಮೊದಲೇ ಹೇಳ್ದಂಗೆ ಕೊಟ್ಟಿರ್ತೀನಿ. ಹಾಗೆ ಅದ್ರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಓದ್ಕೊಂಡು ಬರ್ಬೋದು. ಸಾರಿ, ನಾನು ಓದಿರೋದನ್ನ ನೀವು ಕೇಳಿಸ್ಕೊಳ್ಬೋದು. ಸೊ ಎಲ್ಲರೂ ಕೂಡ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ರ ಅವರು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗೆ ಬರ್ತಾ ಇದೆ ಈ ಎಪಿಸೋಡ್ಸು ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ಓದಬೇಕಾದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ರಾಯರ ಹತ್ರನೂ ಕೂಡ ನಾನು ಕೇಳ್ಕೊಳ್ತೀನಿ ಅದನ್ನೇ. ಯಾರ್ಯಾರೆಲ್ಲ ಕೇಳ್ಕೊಳ್ತಾ ಇದ್ದೀರೋ ಎಲ್ಲರ ಜೀವನ ಬಂಗಾರ ಆಗಲಿ ಅಂತ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.